ಆರ್.ಬಿ. ತಿಮ್ಮಾಪುರ್ ಅವರು ಮಾತಾಡೋದನ್ನ ತಾವು ಕೇಳಿಸ್ಕೊತಾ ಇದ್ರಿ. ಯಾವ ರೀತಿಯ ತನಿಖೆಗಾದ್ರೂ ನೀವು ಸಿದ್ಧಾನ ಅನ್ನುವಂತ ಮಾಧ್ಯಮಗಳ ಪ್ರಶ್ನೆಗೆ ಅವರ ಉಡಾಫೆಯ ಉತ್ತರ ಯಾವ ರೀತಿ, ಎಂತ ತನಿಖೆ ರೀ, ಯಾವ ತನಿಖೆ ಬೇಕಾದ್ರೂ ಮಾಡ್ಲಿರಿ ಅಂದ್ರೆ ಏನಿಂತ ತನಿಖೆ ನೋಡಿಲ್ವಾ ನಾವು ನೋಡದೇ ಇರೋ ತನಿಖೆನಾ, ಗೊತ್ತಿದೆ ನಮಗೆ ತನಿಖೆ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಏನ್ ಅರ್ಥ, ಅಧಿಕಾರಿಗಳ ಲೆವೆಲ್ ಅಲ್ಲೇ ಎಲ್ಲ ಮುಗಿಯುತ್ತೆ, ಅವರೇ ಸೈನ್ ಮಾಡೋದು, ನನ್ವರೆಗೂ ಬರಲ್ಲ. ಅರೆ ಅಧಿಕಾರಿಗಳು ನಿಮ್ಮ ಅಧೀನದಲ್ಲೇ ಬರ್ತಾರಲ್ವಾ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸುಪ್ರೀಮೋ ಯಾರು? ಅಬಕಾರಿ ಸಚಿವರು. ನಿಮ್ಮ ಗಮನಕ್ಕೆ ಬಾರದೆ ಹಂಗಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ನಿಗಾ ಇಟ್ಟಿಲ್ವಾ? ಅಧಿಕಾರಿಗಳು ಏನ್ ಮಾಡಿದ್ರು ಕೂಡ ಮಾಫಿನಾ? ಹಾಗಿದ್ರೆ ನಿಮಗೆ ಹಾಕ್ಬೇಕು ಇಲಾಖೆ, ನಿಮಗೆ ಹಾಕ್ಬೇಕು ಪ್ರೋಟೋಕಾಲ್. ಸಚಿವರು ಅನ್ನೋಂತ ಹಣೆ ಪಟ್ಟಿ ಬೇರೆ ಏನಕ್ಕೆ ಬೇಕು ನಿಮಗೆ? ಎಲ್ಲವನ್ನ ಅಧಿಕಾರಿಗಳ ತಲೆ ಕಟ್ಟೋದಾದ್ರೆ, ಅಧಿಕಾರಿಗಳೇ ಅಂತ ಹೇಳೋದಾದ್ರೆ ನೀವೇ ಹಾಕ್ಬೇಕು. ಭ್ರಷ್ಟಾಚಾರ ಅಂತ ಬಂದ ತಕ್ಷಣ ಅಧಿಕಾರಿಗಳು. ಅಬಕಾರಿ ಇಲಾಖೆಯಲ್ಲಿ ಸರ್ಕಾರ ಸಾಧನೆ ಮಾಡಿದೆ, ಈ ಸಾರಿ ಇಷ್ಟೊಂದು ಕಲೆಕ್ಟ್ ಆಗಿದೆ ಅಂತ ಹೇಳಿದ ತಕ್ಷಣ ಅದರ ಹೆಗ್ಗಳಿಕೆ, ಕ್ರೆಡಿಟ್ ನಿಮಗೆ ಬೇಕು. ವ್ಯವಸ್ಥಿತವಾಗಿ ಎಲ್ಲ ನಡೀತಾ ಇರುತ್ತೆ, ಇವೆಲ್ಲವೂ ಕೂಡ ಸಹಜ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳ ತಲೆ ಕಟ್ಬಿಡೋದು. ನಿಮಗೆ ಗೊತ್ತಿಲ್ಲದೆ ಆಗತ್ತಾ? ನಿಮಗ್ ಗೊತ್ತಿಲ್ಲದೆ, ನಿಮಗೆ ಗಮನಕ್ಕೆ ಬರದೆ ಬಿಜೆಪಿಯವರು ಆರೋಪ ಮಾಡ್ತಾರೆ 3,642 ಕೋಟಿ ರೂಪಾಯಿ ಏನು ಮಾಡೇ ಇಲ್ಲ ಅಂತಂದ್ರೆ ಸ್ಪಷ್ಟನೆ ಕೊಡಿಯಪ್ಪ ನೀವು. ಆಯ್ತು, ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ, ಒಂದು ಸ್ಪಷ್ಟನೆ ಕೊಡಿ. ಆ ಆಡಿಯೋ ಬಾಂಬ್ ಬಗ್ಗೆ ಸ್ಪಷ್ಟನೆ ಕೊಡಿ. ಅಬಕಾರಿ ಇಲಾಖೆಯ ಲಂಚಾವತಾರ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದು ವಾಲ್ಮೀಕಿ ಹಗರಣವನ್ನೇ ಮೀರಿಸುವಂತ ಹಗರಣವ ಹಾಗಿದ್ರೆ ಬೆಚ್ಚಿ ಬೀಳಿಸುತ್ತೆ ಅಬಕಾರಿ ಇಲಾಖೆಯ ಲೈಸೆನ್ಸ್ ಲಂಚಾಯಣ. ಒಂದು ಲೈಸೆನ್ಸ್ ಕೊಡಬೇಕು ಅಂದ್ರೆ ಎಷ್ಟೆಲ್ಲ ದುಡ್ಡು ತಗೋತಾ ಇದ್ದಾರೆ. ಭ್ರಷ್ಟಾತಿ ಭ್ರಷ್ಟ ಸಚಿವರಿಗೆ ಕಿಕ್ಔಟ್ ಭಾಗ್ಯ ಕಾದಿದೆಯಾ? ಇದನ್ನ ಗಂಭೀರವಾಗಿ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರ ಕಿಕ್ಔಟ್, ಇಲ್ಲ ಅಂತಂದ್ರೆ ತಾಲೇನೆ ಕೆಡಿಸ್ಕೊಳ್ಳಲ್ಲ ಅವರು. ಎಣ್ಣೆ ಮಂತ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಅವರು? ಯಾಕಂದ್ರೆ ಇದು ಮೊದಲ ಸಾರಿ ಅಲ್ಲ, ಈ ಹಿಂದೆಯೂ ಕೂಡ ವಾಡಿಕೆಯಂತೆ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮತ್ತೆ ಕೇಳಿ ಬಂದಿದೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ಇಂಥವ್ರನ್ನ ಕರೆಸಿ ಕೇಳಬಾರದು ಏನ್ ನಡೀತಾ ಇದೆ ನಿನ್ನ ಇಲಾಖೆಯಲ್ಲಿ ಅಂತ? ವಿಟಮಿನ್ ಎಂ ಕೊಟ್ರೆ ಮಾತ್ರನೇ ಕೆಲಸಗಳಾಗುತ್ತಂತೆ. ವಿಟಮಿನ್ ಎಂ ಅಂದ್ರೆ ಮನಿ. ವಿಟಮಿನ್ ಎಂ ಕೊಡದೇ ಇದ್ರೆ ಸುಖ ಸುಮ್ಮನೆ ಓಡಾಡಿಸ್ತಾರಂತೆ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದಿನ ತಿಂಗಳು ಬನ್ನಿ, ಮುಂದಿನ ವರ್ಷ ಬನ್ನಿ, ದುಡ್ಡು ಬೇಕು ಅಲ್ಟಿಮೇಟ್ಲಿ. ಮೈಕ್ರೋ ಬ್ರೂವರಿ ಮಿನಿಸ್ಟರ್ಗೆ 1.5 ಕೋಟಿ ಕೊಡಬೇಕು. 1.5 ಕೋಟಿ. ಇನ್ಸ್ಪೆಕ್ಟರ್, ಡೆಪ್ಯೂಟಿ, ರೆವಿನ್ಯೂ, ಜಿಲ್ಲಾಧಿಕಾರಿ ಆಫೀಸ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ ನೋಡಿ. ಇವೆಲ್ಲ ಆಡಿಯೋ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗಿರುವಂತಹ ವಿಚಾರಗಳು, ಮಾಡ್ತಾ ಇರುವಂತಹ ಗಂಭೀರ ಆರೋಪಗಳು. ಕಮಿಷನರ್ ಆಫೀಸ್ ಅಲ್ಲಿ 4 ಟೇಬಲ್ಗಳಿಗೆ ಕಾಸು ಹೋಗುತ್ತಂತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳಂಕ ಮೆತ್ತಾ ಇದ್ದಾರೆ ಅಬಕಾರಿ ಇಲಾಖೆಯವರು. ಅಬಕಾರಿ ಇಲಾಖೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ತಿಮ್ಮಾಪುರ್ ಅವರು ಹೇಳಬೇಕು, ನಾನೇನು ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಅಂತಂದ್ರೆ ರಾಜ್ಯದ ಜನರಿಗೆ ಸ್ಪಷ್ಟನೆಯನ್ನ ಕೊಡ್ಲಿ. ಹಿಟ್ ಅಂಡ್ ರನ್ ಮಾಡೋದಲ್ಲ, ತನಿಖೆ ಮಾಡ್ಲಿ ಬಿಡ್ರಿ. ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಘಂಟಾಘೋಷವಾಗಿ ಹೇಳಬೇಕು, ಯಾರು ನನ್ನ ಮೇಲೆ ಆರೋಪ ಮಾಡೋರು ಸಾಬೀತು ಮಾಡ್ರಿ ಅಂತ ಹೇಳಬೇಕು. ಆದ್ರೆ ಅವ್ರ ಮುಖದಲ್ಲಿ ಅವ್ರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಮಾತುಗಳಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ. ಅಲ್ಲಿಗೆ 10ರಲ್ಲಿ 11 ಕೇಸ್ ಇದು. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಹಳ ಗಂಭೀರವಾದಂತಹ ವಿಚಾರ. 3,000 ಕೋಟಿ ಲಂಚಾವತಾರ ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ ದುಡ್ಡು? ಹೆಂಗ ಲಂಚಾವತಾರ ಇದು? ರಾಜಾರೋಷವಾಗಿ ಒಂದು ಬಾರ್ಗೆ ಲೈಸೆನ್ಸ್ ತಗೋಬೇಕಂದ್ರೆ ಕೋಟಿ ಕೋಟಿ ಕೊಡಬೇಕಂತ, ಇಲ್ಲ ಅಂತಂದ್ರೆ ಕಾಡ್ಸೋದು. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಸರ್ಕಾರ, ಅಬಕಾರಿ ಇಲಾಖೆಯ ಕತೆ. ಇದನ್ನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತಗೊಂಡು ಇಂಥವರನ್ನ ಆಚೆ ಹಾಕ್ತಾರೆ ಅಥವಾ ಇಂಥವರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ತಾರೆ? ಕಾರಣ ನೆಕ್ಸ್ಟ್ ಆರ್.ಬಿ. ತಿಮ್ಮಾಪುರ್ ಅವರು ಮಾತಾಡೋದನ್ನ ತಾವು ಕೇಳಿಸ್ಕೊತಾ ಇದ್ರಿ. ಯಾವ ರೀತಿಯ ತನಿಖೆಗಾದ್ರೂ ನೀವು ಸಿದ್ಧಾನ ಅನ್ನುವಂತ ಮಾಧ್ಯಮಗಳ ಪ್ರಶ್ನೆಗೆ ಅವರ ಉಡಾಫೆಯ ಉತ್ತರ ಯಾವ ರೀತಿ, ಎಂತ ತನಿಖೆ ರೀ, ಯಾವ ತನಿಖೆ ಬೇಕಾದ್ರೂ ಮಾಡ್ಲಿರಿ ಅಂದ್ರೆ ಏನಿಂತ ತನಿಖೆ ನೋಡಿಲ್ವಾ ನಾವು ನೋಡದೇ ಇರೋ ತನಿಖೆನಾ, ಗೊತ್ತಿದೆ ನಮಗೆ ತನಿಖೆ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಏನ್ ಅರ್ಥ, ಅಧಿಕಾರಿಗಳ ಲೆವೆಲ್ ಅಲ್ಲೇ ಎಲ್ಲ ಮುಗಿಯುತ್ತೆ, ಅವರೇ ಸೈನ್ ಮಾಡೋದು, ನನ್ವರೆಗೂ ಬರಲ್ಲ. ಅರೆ ಅಧಿಕಾರಿಗಳು ನಿಮ್ಮ ಅಧೀನದಲ್ಲೇ ಬರ್ತಾರಲ್ವಾ.
ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸುಪ್ರೀಮೋ ಯಾರು? ಅಬಕಾರಿ ಸಚಿವರು. ನಿಮ್ಮ ಗಮನಕ್ಕೆ ಬಾರದೆ ಹಂಗಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ನಿಗಾ ಇಟ್ಟಿಲ್ವಾ? ಅಧಿಕಾರಿಗಳು ಏನ್ ಮಾಡಿದ್ರು ಕೂಡ ಮಾಫಿನಾ? ಹಾಗಿದ್ರೆ ನಿಮಗೆ ಹಾಕ್ಬೇಕು ಇಲಾಖೆ, ನಿಮಗೆ ಹಾಕ್ಬೇಕು ಪ್ರೋಟೋಕಾಲ್. ಸಚಿವರು ಅನ್ನೋಂತ ಹಣೆ ಪಟ್ಟಿ ಬೇರೆ ಏನಕ್ಕೆ ಬೇಕು ನಿಮಗೆ? ಎಲ್ಲವನ್ನ ಅಧಿಕಾರಿಗಳ ತಲೆ ಕಟ್ಟೋದಾದ್ರೆ, ಅಧಿಕಾರಿಗಳೇ ಅಂತ ಹೇಳೋದಾದ್ರೆ ನೀವೇ ಹಾಕ್ಬೇಕು. ಭ್ರಷ್ಟಾಚಾರ ಅಂತ ಬಂದ ತಕ್ಷಣ ಅಧಿಕಾರಿಗಳು. ಅಬಕಾರಿ ಇಲಾಖೆಯಲ್ಲಿ ಸರ್ಕಾರ ಸಾಧನೆ ಮಾಡಿದೆ, ಈ ಸಾರಿ ಇಷ್ಟೊಂದು ಕಲೆಕ್ಟ್ ಆಗಿದೆ ಅಂತ ಹೇಳಿದ ತಕ್ಷಣ ಅದರ ಹೆಗ್ಗಳಿಕೆ, ಕ್ರೆಡಿಟ್ ನಿಮಗೆ ಬೇಕು. ವ್ಯವಸ್ಥಿತವಾಗಿ ಎಲ್ಲ ನಡೀತಾ ಇರುತ್ತೆ. ಇವೆಲ್ಲವೂ ಕೂಡ ಸಹಜ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳ ತಲೆ ಕಟ್ಬಿಡೋದು. ನಿಮಗೆ ಗೊತ್ತಿಲ್ಲದೆ ಆಗತ್ತಾ? ನಿಮಗ್ ಗೊತ್ತಿಲ್ಲದೆ, ನಿಮಗೆ ಗಮನಕ್ಕೆ ಬರದೆ ಬಿಜೆಪಿಯವರು ಆರೋಪ ಮಾಡ್ತಾರೆ 3642 ಕೋಟಿ ರೂಪಾಯಿ ಏನು ಮಾಡೇ ಇಲ್ಲ ಅಂತಂದ್ರೆ ಸ್ಪಷ್ಟನೆ ಕೊಡಿಯಪ್ಪ ನೀವು. ಆಯ್ತು, ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ, ಒಂದು ಸ್ಪಷ್ಟನೆ ಕೊಡಿ. ಆ ಆಡಿಯೋ ಬಾಂಬ್ ಬಗ್ಗೆ ಸ್ಪಷ್ಟನೆ ಕೊಡಿ. ಅಬಕಾರಿ ಇಲಾಖೆಯ ಲಂಚಾವತಾರ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದು ವಾಲ್ಮೀಕಿ ಹಗರಣವನ್ನೇ ಮೀರಿಸುವಂತ ಹಗರಣವ ಹಾಗಿದ್ರೆ ಬೆಚ್ಚಿ ಬೀಳಿಸುತ್ತೆ ಅಬಕಾರಿ ಇಲಾಖೆಯ ಲೈಸೆನ್ಸ್ ಲಂಚಾಯಣ. ಒಂದು ಲೈಸೆನ್ಸ್ ಕೊಡಬೇಕು ಅಂದ್ರೆ ಎಷ್ಟೆಲ್ಲ ದುಡ್ಡು ತಗೋತಾ ಇದ್ದಾರೆ. ಭ್ರಷ್ಟಾತಿ ಭ್ರಷ್ಟ ಸಚಿವರಿಗೆ ಕಿಕ್ಔಟ್ ಭಾಗ್ಯ ಕಾದಿದೆಯಾ? ಇದನ್ನ ಗಂಭೀರವಾಗಿ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರ ಕಿಕ್ಔಟ್, ಇಲ್ಲ ಅಂತಂದ್ರೆ ತಾಲೇನೆ ಕೆಡಿಸ್ಕೊಳ್ಳಲ್ಲ ಅವರು. ಎಣ್ಣೆ ಮಂತ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಅವರು? ಯಾಕಂದ್ರೆ ಇದು ಮೊದಲ ಸಾರಿ ಅಲ್ಲ, ಈ ಹಿಂದೆಯೂ ಕೂಡ ವಾಡಿಕೆಯಂತೆ ಆರ್ಬಿ ತಿಮ್ಮಾಪುರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮತ್ತೆ ಕೇಳಿ ಬಂದಿದೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ಇಂಥವ್ರನ್ನ ಕರೆಸಿ ಕೇಳಬಾರದು ಏನ್ ನಡೀತಾ ಇದೆ ನಿನ್ನ ಇಲಾಖೆಯಲ್ಲಿ ಅಂತ? ವಿಟಮಿನ್ ಎಂ ಕೊಟ್ರೆ ಮಾತ್ರನೇ ಕೆಲಸಗಳಾಗುತ್ತಂತೆ. ವಿಟಮಿನ್ ಎಂ ಅಂದ್ರೆ ಮನಿ. ವಿಟಮಿನ್ ಎಂ ಕೊಡದೇ ಇದ್ರೆ ಸುಖ ಸುಮ್ಮನೆ ಓಡಾಡಿಸ್ತಾರಂತೆ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದಿನ ತಿಂಗಳು ಬನ್ನಿ, ಮುಂದಿನ ವರ್ಷ ಬನ್ನಿ, ದುಡ್ಡು ಬೇಕು ಅಲ್ಟಿಮೇಟ್ಲಿ. ಮೈಕ್ರೋ ಬ್ರೂವರಿ ಮಿನಿಸ್ಟರ್ಗೆ 1.5 ಕೋಟಿ ಕೊಡಬೇಕು. 1.5 ಕೋಟಿ. ಇನ್ಸ್ಪೆಕ್ಟರ್, ಡೆಪ್ಯೂಟಿ, ರೆವಿನ್ಯೂ, ಜಿಲ್ಲಾಧಿಕಾರಿ ಆಫೀಸ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ ನೋಡಿ. ಇವೆಲ್ಲ ಆಡಿಯೋ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗಿರುವಂತಹ ವಿಚಾರಗಳು, ಮಾಡ್ತಾ ಇರುವಂತಹ ಗಂಭೀರ ಆರೋಪಗಳು. ಕಮಿಷನರ್ ಆಫೀಸ್ ಅಲ್ಲಿ 4 ಟೇಬಲ್ಗಳಿಗೆ ಕಾಸು ಹೋಗುತ್ತಂತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳಂಕ ಮೆತ್ತಾ ಇದ್ದಾರೆ ಅಬಕಾರಿ ಇಲಾಖೆಯವರು. ಅಬಕಾರಿ ಇಲಾಖೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ತಿಮ್ಮಾಪುರ್ ಅವರು ಹೇಳಬೇಕು, ನಾನೇನು ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಅಂತಂದ್ರೆ ರಾಜ್ಯದ ಜನರಿಗೆ ಸ್ಪಷ್ಟನೆಯನ್ನ ಕೊಡ್ಲಿ. ಹಿಟ್ ಅಂಡ್ ರನ್ ಮಾಡೋದಲ್ಲ, ತನಿಖೆ ಮಾಡ್ಲಿ ಬಿಡ್ರಿ. ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಘಂಟಾಘೋಷವಾಗಿ ಹೇಳಬೇಕು, ಯಾರು ನನ್ನ ಮೇಲೆ ಆರೋಪ ಮಾಡೋರು ಸಾಬೀತು ಮಾಡ್ರಿ ಅಂತ ಹೇಳಬೇಕು. ಆದ್ರೆ ಅವ್ರ ಮುಖದಲ್ಲಿ ಅವ್ರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಮಾತುಗಳಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ. ಅಲ್ಲಿಗೆ 10ರಲ್ಲಿ 11 ಕೇಸ್ ಇದು. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಹಳ ಗಂಭೀರವಾದಂತಹ ವಿಚಾರ. 3,000 ಕೋಟಿ ಲಂಚಾವತಾರ ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ ದುಡ್ಡು? ಹೆಂಗ ಲಂಚಾವತಾರ ಇದು? ರಾಜಾರೋಷವಾಗಿ ಒಂದು ಬಾರ್ಗೆ ಲೈಸೆನ್ಸ್ ತಗೋಬೇಕಂದ್ರೆ ಕೋಟಿ ಕೋಟಿ ಕೊಡಬೇಕಂತ, ಇಲ್ಲ ಅಂತಂದ್ರೆ ಕಾಡ್ಸೋದು. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಸರ್ಕಾರ, ಅಬಕಾರಿ ಇಲಾಖೆಯ ಕತೆ. ಇದನ್ನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತಗೊಂಡು ಇಂಥವರನ್ನ ಆಚೆ ಹಾಕ್ತಾರೆ ಅಥವಾ ಇಂಥವರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ತಾರೆ. ಕಾದ್ ನೋಡಿ. ನೆಕ್ಸ್ಟ್